ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಅಲ್ವಾ? ನಾನು ಆ್ಯಕ್ಚುಲಿ ಹೈದ್ರಾಬಾದಲ್ಲಿ ಇಟ್ಕೊಂಡು ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ, ವಾಚ್ ಮಾಡಿ, ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತು ಡೈಲಿ ವ್ಲಾಗ್ನ ಮಾಡ್ಕೋತಾ ಇದ್ದೀನಿ. ಸೊ ಮಾರ್ನಿಂಗ್ದು ನಾನೇನಿಲ್ಲ, ಡಿಟಾಕ್ಸ್ ಡ್ರಿಂಕಿಗೆ ಇವತ್ತು ವಾಟರ್ ಮೆಲನ್ ಮಾಡ್ಕೋತಾ ಇದ್ದೆ. ವಾಟರ್ ಮೆಲನ್ಗೆ ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ಕೊಂಡು ಮಾಡ್ಕೋತೀನಿ, ಅದೇ ಡಿಟಾಕ್ಸ್ ಆಗುತ್ತೆ. ಕುಡಿಯೋಕ್ಕೆ ಮುಂಚೆ ಸ್ವಲ್ಪ ಲೆಮನ್ ಹಿಂಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಮಿಕ್ಸಿ ಅಂದರೆ ಫಿಲ್ಟರ್ ಆಗೋ ಥರ ಮಾಡ್ಕೊಂಡಿರಲಿಲ್ವಲ್ಲ, ಅದು ಜ್ಯೂಸ್ ಆಗಿಬಿಟ್ಟಿದೆ. ಡಿಟಾಕ್ಸ್ ಡ್ರಿಂಕ್ ಥರ ಇರಲಿಲ್ಲ, ಒಂಥರ ಜ್ಯೂಸ್ ಕುಡಿತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೇ. ಬಿಸಿಲಿಗಂತೂ ತಂಪು ಕೂಡ, ಡೈಲಿ ಒಂದೊಂದು ಈ ಥರ ಕುಡಿತಾ ಇದ್ದರೆ ಡಿಟಾಕ್ಸಿಫೈ ಕೂಡ ಆಗ್ತಾ ಇರುತ್ತೆ. ಬಾಡೀಲಿ ವೇಸ್ಟ್ದೇನಿರುತ್ತೋ ಅದು ಹೊರಗೆ ಹಾಕೋಕ್ಕೆ ಈಸಿಯಾಗಿ ನಮಗೆ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಪಾಪಗೆ ನಾನಿವತ್ತು ಸ್ಟೀಮ್ಡು ಬ್ರೊಕಾಲಿ, ಸ್ಟೀಮ್ ಮಾಡಿರೋದು ಸ್ವೀಟ್ ಪೊಟ್ಯಾಟೊ ತಿನ್ಸೋಣ ಅಂತ ಹೇಳಿ ಮಾರ್ನಿಂಗ್ಗೆ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಬ್ರೊಕಾಲಿ ಒನ್ ಟೈಮ್ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಥರ ಮಾಡಿ ತಿನ್ನಿಸ್ತೀನಿ. ಇದಾದಮೇಲೆ ಅಗೇನ್ ಸ್ವೀಟ್ ಪೊಟ್ಯಾಟೊ ಕೂಡ ಒಂದು ಸತಿ ಗ್ರೈಂಡ್ ಮಾಡಿ ಅಂದರೆ ಪ್ಯೂರಿ ಥರ ಮಾಡಿದ್ದೀನಿ. ಈ ಥರ ಯಾಕೆ ಎರಡು ಥರ ಅಂದರೆ, ಅವಳು ಹೆವಿ ಅನಿಸುತ್ತೆ ಇದು ಬ್ರೊಕಾಲಿ ತಿನ್ನೋದಕ್ಕಾಗಲ್ಲ, ಜಸ್ಟ್ ಒಂದು 3 ಸ್ಪೂನ್ ತಿಂದ್ರೂ ಸಾಕು ಅಂತ ಹೇಳಿ ನಾನೇನು ಮಾಡ್ತೀನಿ, ಈಗ ಒಂದು 3 ಸ್ಪೂನ್ ಅಷ್ಟು ಇದನ್ನು ತಿನ್ನಿಸ್ತೀನಿ. ಆಮೇಲೆ ಅವಳೇನೆ ಬಾಯಿ ಓಪನ್ ಮಾಡಲ್ಲ, ಸೊ ಆಮೇಲೆ ಅದನ್ನು ಕೊಡ್ತೀನಿ. ಆ ಥರ ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಪಾಪದು ಭವಿಷ್ಯಂಗೆ ಇವತ್ತು ಸ್ಕೂಲಲ್ಲಿ ಮದರ್ಸ್ ಆ್ಯಂಡ್ ಮದರ್ ಆ್ಯಂಡ್ ಡಾಟರ್ ಅನ್ನೋದೇನೋ ಒಂಥರ ಗೇಮ್ಸ್ ಥರ ಇಟ್ಕೊಂಡಿದ್ದಾರೆ, ಇವೆಂಟ್ ಟೈಪು. ಸೊ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ಅವಳನ್ನ ರೆಡಿ ಮಾಡಿ ಕಳಿಸಿದ್ದೀನಿ. ಟ್ವಿನ್ನಿಂಗ್ ಡ್ರೆಸ್ಸಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಸೊ ನಾನು ಕೂಡ ಫಟಾಫಟ್ ರೆಡಿಯಾಗಿ ಹೋಗ್ಬೇಕು. ನನಗೆ 10:30ಗೆ ಬರೋಕ್ಕೆ ಹೇಳಿದ್ದಾರೆ, ಅವಳಿಗೆ ಆ್ಯಸ್ ಯೂಸ್ವಲ್ ಸ್ಕೂಲ್ ಟೈಮ್ಗೆ ಹೇಳಿದರು. ಸೊ ನಾನಿವತ್ತು ಇದನ್ನು ಬ್ರೇಕ್ಫಾಸ್ಟ್ ಬೇಗ ಆಗೋಬೇಕು, ಹೆಲ್ತಿಯಾಗಿರಬೇಕು ಅಂತ ಹೇಳಿದೆ. ಈ ಐಡಿಯಾ ಮಾಡಿದೆ. ಪೋಸ್ಟ್ ಡೆಲಿವರಿಲಿ ಇದು ತುಂಬಾ ಒಳ್ಳೇದಲ್ವಾ? ಏನದು ಗೋಧಿ ಅಂದರೆ ಮೆಂತೆನ ಹುರಿದ್ಬಿಟ್ಟು ಮಾಡಿ 2 kg ಅಷ್ಟು ಗೋಧಿಗೆ 1/4 kg ಅಷ್ಟು ಮೆಂತೆ ಹುರಿದ್ಬಿಟ್ಟು ಹಾಕಿಸಿ ಪೌಡ್ರ್ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಬೇಗನೂ ಆಗುತ್ತೆ. ಬಟ್ ಇದನ್ನು ಮಾಡೋದಕ್ಕೆ ತುಂಬಾ ಶಕ್ತಿ ಬೇಕು ಅನಿಸುತ್ತೆ. ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ, ಗಂಟಾಗ್ಬಿಡುತ್ತೆ. ಸೊ ನನ್ನ ಹಸ್ಬೆಂಡ್ ಕೈಲಿ ಇವತ್ತು ಈ ಥರ ಮಾಡಿಸಿದ್ದೆ. ಸೊ ತಿನ್ಕೊಂಡು ಸ್ಕೂಲ್ಗೆ ನಾನು ಕೂಡ ಹೋದೆ. ಆಲ್ರೆಡಿ ಎಲ್ಲ ಮದರ್ಸ್ ಕೂಡ ಬಂದಿದ್ದರು. ನಾನು ಸ್ವಲ್ಪ ಲೇಟ್ ಆಯಿತು. ಪೊಲಿಟಿಕಲ್ದು ಏನೋ ಇವೆಂಟ್ ನಡೀತಾ, ಎಲೆಕ್ಷನ್ ನಡೀತಾ ಇದೆಯಲ್ಲ, ಸೊ ಎಲ್ಲ ಕಡೆ ಸಿಗ್ನಲ್ಸ್ಗಳಂತೂ ಫುಲ್ಲು ತುಂಬಾ ಸಿಗ್ನಲ್ಸಲ್ಲಿ ವೆಯ್ಟ್ ಮಾಡಿ ಬಂದಿದ್ದಾಯಿತು. ಸೊ ಹಂಗಾಗಿ ಒಂದು 20 ನಿಮಿಷ ಲೇಟಾಗೆ ಬಂದೆ ನಾನು. ಆಲ್ರೆಡಿ ಸ್ಟಾರ್ಟ್ ಮಾಡಿದರು, ಗೇಮ್ ಎಲ್ಲ ಆಡ್ತಾಯಿದ್ರು. ಸೊ ನಮ್ಮ ಟ್ವಿನ್ನಿಂಗ್ ಡ್ರೆಸ್ ನಾನು ರೆಡ್ ಈ ಥರ ಹಾಕೊಂಬಂದಿದ್ದೆ ಅಷ್ಟೇ. ಫೈನಲಿ ಒಂದು 5 ಗೇಮ್ಸ್ ಆಟ ಆಡಿಸಿದ್ರು. ಮ್ಯೂಸಿಕಲ್ ಚೇರ್ ಆಗಿರ್ಬೋದು, ಪಿರಮಿಡ್ ಅಂದರೆ ಇದು ನಾವು ಅಮ್ಮಂದ್ರು ಮಕ್ಕಳು ಕೈಲಿ ಮಾಡಿಸೋ ಥರ ಇತ್ತು. ನಾವು ಅವ್ರಿಗೆ ಹೇಳ್ಕೊಟ್ಟು ಅವ್ರ ಗೇಮ್ ಆಟ ಆಡಿಸೋ ಥರ ಇತ್ತು. ನಾನು ಅದರಲ್ಲಿ ಒಂದು ಬ್ಲೈಂಡ್ ಫೋಲ್ಡ್ ಮಾಡಿ ಮಕ್ಕಳದು ಕೈ ಟಚ್ ಮಾಡಿಕೊಂಡು ಇದು ನಿಮ್ಮ ಮಗಳ ಅಂತ ಇಬ್ಬಿಬ್ಬರು ಹ್ಯಾಂಡ್ಸ್ ಕೊಡ್ತಾರೆ. ಸೊ ಅದರಲ್ಲಿ ಫೈಂಡ್ ಔಟ್ ಮಾಡಿದ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದರಲ್ಲಿ ಫೈಂಡ್ ಔಟ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಅದರಲ್ಲಿ ವಿನ್ ಆದೆ. ಸ್ಟೋರಿ ಬುಕ್ ಕೊಟ್ಟಿದ್ದರು ಎಲ್ಲರಿಗೂ, ವಿನ್ ಆದವ್ರಿಗೆ ಎಲ್ಲ ಪ್ರೈಸ್ ಥರ ಹೇಳಿ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಏನು ಕೊಟ್ಟಿದ್ರು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಕಲರಿಂಗ್ ಎಲ್ಲ ಈ ಥರ ಚೆನ್ನಾಗಿತ್ತು ಒಂಥರ ಸ್ಕೂಲಲ್ಲಿ. ಇವತ್ತು ನನ್ನ ಮಗಳಂತೂ ಹಳೆ ನಿದ್ದೆ ಬಂದ್ಬಿಟ್ಟೈತೆ. ಅವಳಿಗೆ ಹೆವಿ ಇರೋ ಫ್ರಾಕ್ಗೂ ಅದಕ್ಕೂ ಅದು ಆಲ್ರೆಡಿ ಫ್ರಾಕ್ ಶಾರ್ಟ್ ಆಗ್ತಾಯಿದೆ. ಬಟ್ ನಾನು ಟ್ವಿನ್ನಿಂಗ್ ಡ್ರೆಸ್ಗೆ ಹೆವಿ ಇರೋದು ನಾನು ಹಾಕ್ಕೊಳಕ್ಕೂ ಒಂಥರ ಆಗ್ತಿತ್ತಲ್ಲ, ಫೀಡಿಂಗ್ ಇರೋದ್ರಿಂದ ಪಾಪಗೆಲ್ಲ ಒಂಥರ ಕ್ರ್ಯಾಂಕಿ ಥರ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಸೆಕೆಗೆ. ಅದಕ್ಕೂ ಇದಕ್ಕೂ ಕಾಜಲ್ ನೋಡಿ ಎಲ್ಲ ಸೆಕೆಗೆ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ. ಚಾಕ್ಲೇಟ್ ಕೂಡ ಕೊಟ್ಟಿದ್ರು. ಬಂದ ತಕ್ಷಣ ಬ್ಯಾಗ್ ಚೆಕ್ ಮಾಡಿ ಚಾಕ್ಲೇಟ್ ತಗೋತಾ ಇದ್ದಾಳೆ. ತುಂಬ ಅಂದರೆ ತುಂಬ ಸೆಕೆ. ಅಪ್ಪ ಎಷ್ಟು ಬಿಸಿಲಿದೆ ಅಂದರೆ 44-40ವರೆಗೂ ನಾನು ನೋಡಿಲ್ಲ. ಹಂಗೆ ಅಂದಾಜು ನನಗೆ ಅಂದ್ಕೊಂಡು ಎಬೋ 40 ಇದೆ, ಎಬೋ 44 ಅಂತೂ ಎಬೋ ಇದೆ. ಸೊ ಅಷ್ಟು ಬಿಸಿಲಿದೆ. ಸಾಕಪ್ಪ ಸಾಕು ಅನ್ನಿಸ್ಬಿಡ್ತು. ಥ್ಯಾಂಕ್ ಗಾಡ್ ಇವತ್ತಿಂದ ಅವಳಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಲಾಸ್ಟ್ ಡೇ ಇತ್ತು ಅವಳು ಸ್ಕೂಲಲ್ಲಿ, ಹಾಗಾಗಿ ಈ ಥರ ಒಂದು ಇವೆಂಟ್ನ ಇಟ್ಕೊಂಡಿದ್ರು. ಸೊ ಹೋಗಿ ಅದನ್ನು ಕೂಡ ಮುಗಿಸಿ ಹಾಲಿಡೇಸ್ಗೆ ಒಂದು ಯಾವುದೋ ಟಾಸ್ಕ್ ಕೊಟ್ಟಿದ್ದಾರೆ, ಮೀನ್ಸ್ ಮಾಡಿಸ್ರಿ ಅಂತ ಆ್ಯಕ್ಟಿವಿಟಿ, ಅದನ್ನು ಕೂಡ ಮಾಡಿಸ್ಬೇಕು. ಮಗಳು ನೋಡಿ, ನಾನು ಹೋಗಬೇಕಾದ್ರೆ ಸ್ನಾನ ಮಾಡಿಸಿ ಎಲ್ಲ ಫೀಡ್ ಮಾಡಿ ರೆಡಿ ಮಾಡಿ ಮಲಗಿಸಿ ಅತ್ತೆಗೆ ಬಿಟ್ಟು ಹೋಗಿದ್ದೆ. ಸೊ ಸ್ವಲ್ಪ ಎದ್ದಿದ್ಲಂತೆ. ಆಮೇಲೆ ಆಟ ಆಡಿ ಸ್ವಲ್ಪ ಹೊತ್ತು ಮತ್ತೆ ನಾನು ಬರೋ ಟೈಮಿಗೆ ಅವಳು ಮಲ್ಕೊಂಡ್ಬಿಟ್ಟಿದ್ಲು. ಸೊ ಇವತ್ತು ಒಂದು ಬಿಸಿಲಲ್ಲಿ ಅಂದರೆ ಆ ಪೊಲಿಟಿಕ್ಸ್ದು ನಡೀತಾ ಇದೆಯಲ್ಲ, ಅಲ್ಲಿ ಇಲ್ಲಿ ಏನೋ ಅವ್ರದ್ದೇನೇನೋ ಇರುತ್ತಲ್ಲ ಎಲೆಕ್ಷನ್ದು, ಎಷ್ಟು ಹೊತ್ತು ವೆಯ್ಟ್ ಮಾಡಿದ್ದೀನಿ ಅಂದರೆ ಆ 3 ಸಿಗ್ನಲ್ ಸಿಗುತ್ತೆ ಅವಳು ಸ್ಕೂಲ್ ಹೋಗಬೇಕು ಅಂದರೆ. 3 ಸಿಗ್ನಲಲ್ಲೂ ತಗ್ಲಾಕೊಂಡು ಬೇಡಪ್ಪ ಬೇಡ, ಸಾಕಪ್ಪ ಸಾಕು ಅನ್ನೋ ಥರ ಆಗೋಗ್ಬಿಡ್ತು. ಇವಳು ನೋಡಿ ಚಾಕ್ಲೇಟ್ನ
ಮೊಮ್ಮ ಬೈಯುತ್ತೆ ಅಂತೇಳಿ ಡೋರಿಂದ ಹೋಗಿ ಬಚ್ಚಿಕೊಂಡು ಚಾಕ್ಲೇಟ್ ತಿಂತಾ ಇದ್ದಾಳೆ. ನಾನು ಅದನ್ನು ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಎಸ್ ಓಕೆ, ಇವಾಗ ನಾವು ಸ್ವಲ್ಪ ಫ್ರೂಟ್ಸ್ ತೊಗೊಂಬರೋಣ ಹೊರಗೆ ಹೋಗಿ ಅಂತ ರೆಡಿಯಾಗಿ ಹೋಗ್ತಾ ಇದ್ದೆ ಅಷ್ಟೇ. ಬನ್ನಿ ನೀವು ಕೂಡ ನನ್ನ ಜೊತೆಗೆ. ಸೊ ಫ್ರೂಟ್ಸ್ ಅಂತೂ ಈ ನಡುವೆ ಎಷ್ಟು ಕಾಸ್ಟ್ಲಿ ಆಗಿದೆ ಅಪ್ಪ, ತಿನ್ನಬೇಕು ತಿನ್ನಬಾರ್ದು ಅನ್ನೋ ಚಿಂತೆ ಹತ್ತುತ್ತೆ ನೋಡಿರಿ ಒಂದೊಂದು ಟೈಮು. ಆದರೂ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು, ಬದುಕಲೇಬೇಕು. ಸೊ ನಿಯರ್ ಬೈ ಇರೋ ಅಂಥದ್ದಕ್ಕೆ ಹೋಗಿದ್ವಿ, ಹಸ್ಬೆಂಡ್ ಕೂಡ ಬಂದಿದ್ದರು. ಹಂಗಾಗಿ ಹೋಗಿ ತಗೊಂಬಂದ್ವಿ ಎಲ್ಲ. ಇಲ್ಲಿ ರತನ್ ದೀಪ್ ಅಂತ ಇದೆ ಸೂಪರ್ ಮಾರ್ಕೆಟ್, ತುಂಬಾ ಚೆನ್ನಾಗಿ ಫ್ರೆಶ್ಶಾಗಿ ಸಿಗುತ್ತೆ ಇಲ್ಲಿ. ಫ್ರೂಟ್ಸ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಬಟ್ ಅಷ್ಟೇ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಹೊರಗೆ ಕಂಪೇರ್ ಮಾಡಿದ್ರೆ. ಹಾಗೆ ಬ್ರೊಕಾಲಿ ನನ್ನ ಹಸ್ಬೆಂಡು ನಿಮ್ಮದು ಡಯಟ್ ಮೇಡಮ್ ನೋಡಿ ಮೇಡಮ್ ನಿಮ್ಮದು ಡಯಟ್ ಫುಡ್ ಇದೆ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ರು. ನಾನು ಅಷ್ಟೊಂದು ತೊಗೊಂಡೋದ್ರೆ ನಿಜವಾಗ್ಲೂ ಅದು ಒಣಗಿಸ್ತೀನಿ. ಅದು ಹೆಂಗೆ ಗೊತ್ತಾ, ಒಂದೇ ಕಳೆದ್ರೆ ಎರಡೇ ಕಳೆದ್ರೆ ಸಾಕು ಒಂಥರ ಎಲ್ಲೋ ಇಶ್ ಕಲರ್ ಬರುತ್ತೆ. ಇಲ್ಲಿ ಇದನ್ನು ಅರ್ಧನೂ ತೊಗೊಳಕ್ಕಾಗಲ್ಲ, ಒಂದು ಪೂರ್ತಿ ತೊಗೋಬೇಕು. ನೋಡೋಣ ಪೂರ್ತಿ ತೊಗೊಂಡೋಗಿ ಏನೋ ಮಾಡಿದ್ರಾಯ್ತು, ಏನಾದರೂ ಮಾಡಿ ಮಕ್ಕಳಿಗೂ ಕೊಟ್ಟೋಣ ಅಂಥೇಳಿ ಸೊ ಆಯಿತು. ಫ್ರೂಟ್ಸ್ ಎಲ್ಲ ತೊಗೊಂಬಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡೋದನ್ನೆಲ್ಲ ಇಟ್ಟೆ. ಸೊ ಹೊರಗಿಡೋದನ್ನೆಲ್ಲ ಈಗ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ಹೊರಗಿಟ್ಟೆ. ತುಂಬ ಬಿಸಿಲಿರೋದ್ರಿಂದ ಹೊರಗಿಟ್ಟರೆ ಹಣ್ಣುಗಳು ಬೇಗನೆ ಹಾಳಾಗ್ತಾಯಿದೆ. ಹಾಗಾಗಿ ಈ ಮ್ಯಾಂಗೋ ಸಪೋಟೊ ಅಂಥದ್ದನ್ನು ಸ್ವಲ್ಪ ಹೊರಗೆ ಇಡ್ತೀನಿ. ಆದಷ್ಟು ಫ್ರೂಟ್ಸ್ಗಳನ್ನ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು, ಹೊರಗೆ ಇಡಬೇಕು. ಏನು ಮಾಡಲಿ. ಹಾಗೆ ಈವ್ನಿಂಗಿಂದ ನಾನೇನು ಹೇಳ್ತಿದ್ದೀನಿ, ಈವ್ನಿಂಗ್ಗೆ ಬೆಳಗ್ಗೆದೆಲ್ಲ ತೋರಿಸಿದ್ನಲ್ಲ, ಇವತ್ತು ಈವ್ನಿಂಗು ನಾನು ಆ್ಯಪಲ್ ಪ್ಯೂರಿ ಮಾಡಿದ್ದೆ. ಸೊ ಆ್ಯಪಲ್ ಪ್ಯೂರಿನೂ ಏನಕ್ಕೆ ತೋರಿಸ್ತಾ ಇದ್ದೀನಿ ಅದನ್ನಂದ್ರೆ, ನಿಮ್ಮ ಮನೇಲಿ ಯಾವುದಾದ್ರೂ ಚಿಕ್ಕ ಮಗು ಇದೆ, ಇವಳಿಗೆ ಇವಾಗ 8 ಮಂತು. ಸೊ ಈ ಥರ ಮಗು ಇದ್ದರೆ ನಾನು ಮಾಡ್ತಿರೋದು ಅಟ್ಲೀಸ್ಟ್ ನಾನು ವೀಡಿಯೋದಲ್ಲಿ ತೋರಿಸಿದ್ರೆ ಸೊ ಇನ್ಫ್ಲೂಯೆನ್ಸ್ ಆಗುತ್ತೆ ಸ್ವಲ್ಪ. ಅವ್ರಿಗೂ ನನ್ನ ಮಗುಗೆ ಈ ಥರ ಮಾಡಿಕೊಡೋಣ ಅನ್ನೋ ಥರ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಬೇಬಿ ಫುಡ್ದು, ಹಾಗೆಯೇ ನಂದು ಡಿನ್ನರು ಲಂಚು ಯಾವ ರೀತಿ ಇರುತ್ತೆ ಒಂದು ಸ್ವಲ್ಪ ನಾನಿವಾಗ ಡಯಟ್ ಕಾನ್ಷಿಯಸ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಫುಡ್ ರುಟೀನ್ ಇರುತ್ತಲ್ವ, ತೋರಿಸೋಣ ಅಂತೇಳಿ ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಪಾಪು ಅಂತೂ ಆ್ಯಪಲ್ ಪ್ಯೂರಿನ ತುಂಬ ಇಷ್ಟಪಟ್ಟು ತಿಂತಾಳೆ. ನನಗೆ ಅದಕ್ಕೊಂದು ಖುಷಿ ಅಂದರೆ, ಇದನ್ನು ಬೇರೆದೆಲ್ಲ ಏನಾದರೂ ತಿನ್ನಿಸ್ಬೇಕು ಅಂದರೆ ಅವಳು ಒಂದು ಸ್ವಲ್ಪ ಟೈಮ್ ತಗೋತಾಳೆ. ಆ್ಯಪಲ್ ಪ್ಯೂರಿ ಅಂದರೆ ಸಾಕು, ಸ್ವಲ್ಪ ಹಿಂಗೆ ಆಟ ಆಡಿಸ್ಕೊಂಡು ತಿನ್ನಿಸಿದ್ರೆ ತಿಂತಾಳೆ. ಸೊ ನಿಮ್ಮ ಮನೆಯಲ್ಲೂ ಕೂಡ ಮಗು ಯಾರಾದರೂ ಇರೋ ಥರ ಇದ್ದರೆ ಜಸ್ಟ್ ಬರೀ ಅವರಿಗೆ ರಾಗಿ ಸರಿನೇ 3 ಹೊತ್ತು ಕೊಡೋದು ಮಾಡೋದಕ್ಕಿಂತ ಒಂದೊಂದು ಟೈಮ್ ಈ ಥರ ಚೇಂಜ್ ಮಾಡಿ ಫ್ರೂಟ್ಸ್ಗಳ್ನು ಇವಾಗಲೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಮುಂದೆ ಅವ್ರಿಗೂ ಕೂಡ ಈಸಿ ಆಗುತ್ತೆ, ಇಷ್ಟಪಟ್ಟು ತಿನ್ನೋ ಥರ ಆಗುತ್ತೆ, ಪ್ರಾಕ್ಟೀಸ್ ಆಗಿರುತ್ತಲ್ಲ. ನಾನಿವತ್ತು ಚಟಾಪಟ್ ಚಂದ್ರ ಸರ್ ನೆನ್ನೆ ಸವಿರುಚಿಯಲ್ಲಿ ಟೊಮೊಟೊ ಸಾಂಬಾರು ತೋರಿಸಿದ್ರು. ತುಂಬ ಈಸಿ ಅನ್ನಿಸ್ತು. ಸೊ ನಾನು ಕೂಡ ಅದನ್ನು ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಅದು ಪೆಪ್ಪರು ಜೀರಿಗೆ ಎಲ್ಲ ಹುರ್ಕೊಂಡು, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ಮಸಾಲೆ ರುಬ್ಕೊಂಡು ಇಟ್ಕೊಂಡೆ. ಒಂದು ಟೊಮೊಟೊದಲ್ಲಿ ಅರ್ಧ ರುಬ್ಬೋಕೆ ಹಾಕಿದ್ರು, ಅರ್ಧ ಹೆಚ್ಚಿ ಹಾಕಿ ಇಟ್ಟಿದ್ರು. ನಾನು ಹಂಗೆ ಮಾಡಲಿಲ್ಲ, ಒಂದು ಟೊಮೊಟೊ ರುಬ್ಬೋಕ್ಕೆ, ಒಂದು ಟೊಮೊಟೊ ಹೆಚ್ಚಿ ಹಾಕೋದಕ್ಕೆ ಒಗ್ಗರಣೆಗೆ ಅಂತ ಹೇಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೆ. ಈ ಥರ ಮಾಡಿದ್ದು ಒಂಥರ ಚೆನ್ನಾಗೇ ಅನ್ನಿಸ್ತು. ಹಾಗೆಯೇ ಅವರು ಧನ್ಯ ಕಾಳನ್ನ ಹುರಿದಾಕಿದ್ರು. ನಾನೇನು ಮಾಡಿದೆ, ಧನ್ಯ ಕಾಳು ಇಡಿಲ್ವಲ್ಲ, ಧನ್ಯದ ಪೌಡ್ರ್ ಇತ್ತು. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಹುಣಸೆ ಹುಳಿ ಬಿಟ್ಟಿರಲಿಲ್ಲ ಅವರು, ನಾನು ಕೂಡ ಹಾಕಿಲ್ಲ. ಹುಣಸೆ ಹುಳಿ ಹಾಕಿದರೆ ಒಂಥರ ಬೇರೆ ಥರ ರಸಮ್ ಟೇಸ್ಟ್ ಬಂದಿರೋದೇನೋ. ಸೊ ಹಂಗಾಗಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ನಾನು ಅನ್ನಕ್ಕೆ ಈ ಸಾಂಬಾರು ಮಾಡಿಕೊಂಡು ಇವತ್ತು ಚಪಾತಿಗೆ ಜವಳಿಕಾಯಿ ಪಲ್ಯ ಮಾಡೋಣ ಅಂತೇಳಿ ನಾನು ಡಿಫ್ರೆಂಟಾಗಿ ಮಾಡ್ತೀನಿ. ಒಂದು ಸ್ವಲ್ಪ ಗ್ರೀನ್ ಮಸಾಲೆ ರುಬ್ಕೊಂಡು, ಅಂದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಅಷ್ಟೇ, ಈ 4 ಐಟಮ್ನ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ತೆಂಗಿನಕಾಯಿ ತುರಿದು ಆಮೇಲೆ ಮೇಲೆ ಹಾಕೋತೀನಿ. ಸೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಆ್ಯಸ್ ಯೂಸ್ವಲ್ ಪಲ್ಯಕ್ಕೆ ಹಾಕ್ತೀವಲ್ಲ, ಒಂದು ಕುಕ್ಕರ್ನಲ್ಲಿ ಮಾಡ್ಕೋತೀನಿ ನಾನು ಇದನ್ನು. ಫಟಾಫಟ್ ಅಂತ 1 ಅಥವಾ 2 ಕುಕ್ಕರ್ ಕೂಗಿಸ್ಕೊಂಡ್ರೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಬೇಕು ಅಂದರೆ ಹಾಕೋಬೋದು. ನಾನೇನು ಟೊಮೊಟೊ ಹಾಕೋಣಲ್ಲ, ಒಂದೊಂದು ಸತಿ ಹಾಕೋತೀನಿ ಅಷ್ಟೇ. ಇವಾಗ ಈ ಮಸಾಲೆನ ಇರುತ್ತಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆಗೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂಥರ ಎಣ್ಣೆ ಸ್ಮೆಲ್, ಅಂದರೆ ಇದು ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು. ಇಬ್ಬರು ನನ್ನ ಮಕ್ಕಳು ಇಲ್ಲಿ ಪಕ್ಕದಲ್ಲಿ ಆಟ ಆಡ್ತಿದ್ದಾರೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಅವ್ರ ವಾಯ್ಸು ಸ್ವಲ್ಪ ಕ್ಯೂಟಾಗಿ ಬರ್ತಾ ಇರುತ್ತೆ. ಸೊ ಅದನ್ನು ಇಗ್ನೋರ್ ಮಾಡ್ತಾಯಿರಿ. ಸೊ ಇವಾಗ ಸ್ವಲ್ಪ ಒಂದು ಅರ್ಧ ದೊಡ್ಡ ಟೊಮೊಟೊದಲ್ಲಿ ಅರ್ಧದಷ್ಟು ಟೊಮೊಟೊ ಹಾಕ್ಕೊಂಡೆ. ಈಗ ಇದಕ್ಕೆ ನಾನು ಜವಳಿಕಾಯಿನೂ ಕೂಡ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ಈ ಥರ ಕಟ್ ಮಾಡಿ ಸೋಸಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಟ್ರೆ
ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ಚಪಾತಿಗೆ ಈ ಪಲ್ಯ ಸಖತ್ ಇಷ್ಟ, ಜವಳಿಕಾಯಿ ಪಲ್ಯ. ಸೊ ನೀವು ಈ ಥರ ಒಂದು ಟ್ರೈ ಮಾಡಿ. ಸ್ವಲ್ಪ ನೀರನ್ನ ಕಮ್ಮಿ ಹಾಕೋಬೇಕು, ನೀರು ಜಾಸ್ತಿ ಹಾಕೊಂಬಿಟ್ರೆ ಸ್ವಲ್ಪ ಚಪಾತಿಗೆ ಅಷ್ಟು ಸೂಟ್ ಆಗಲ್ಲ. ಸೊ ಇದಿಷ್ಟು ಇವತ್ತಿನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು, ಲಂಚು, ಹಾಗೆ ಡಿನ್ನರ್ಗೆ ಏನು ಮಾಡಿದ್ದೆ, ಈವ್ನಿಂಗ್ ಏನು ಮಾಡಿದ್ದೆ ಎಲ್ಲ ತೋರಿಸಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ತುಂಬಾ ಇನ್ಫಾರ್ಮೇಟಿವ್ ಆಗಿ ಇತ್ತು ಅನ್ಕೋತೀನಿ. ಸೊ ನೋಡಿ ಈ ರೀತಿ ಬಂದಿದೆ. ಇದು ಇನ್ನೂ ಸ್ವಲ್ಪ ನೀರು ಹಿಂಗಬೇಕು. ಚಪಾತಿ ಉಜ್ಕೊಂಡ್ರೆ ಮುಗೀತು ನಂದು. ಇವತ್ತಿನ ಡೇ ಕೂಡ ಕಂಪ್ಲೀಟ್ ಆಗ್ತಾಯಿದೆ. ಹೇಗಿತ್ತು ಇವತ್ತಿನ ವ್ಲಾಗ್ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೂ ಕೂಡ ಇಷ್ಟೊತ್ತು ನನ್ನ ವ್ಲಾಗ್ನ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಫಾರ್ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.